ಮೀನಾಕ್ಷಿ ಮಂದಿರ ಇರುವಂಥ ಮಧುರೈಯಲ್ಲಿ ನಡೆದಂಥ ಘಟನೆ ಇದು. ಅಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಸ್ಟೇಷನರಿ ಅಂಗಡಿ ಪರಿಯ ಸ್ವಾಮಿ ಅನ್ನುವಂಥ ಸುಮಾರು 60 ವರ್ಷದ ವೃದ್ಧ ಅಂಗಡಿ ನಡೆಸ್ತಾ ಇರ್ತಾರೆ. ಪೆನ್ನು, ಪೇಪರು, ಎರೇಸರು, ಪೆನ್ಸಿಲು ಈ ರೀತಿಯ ಸಾಮಾನುಗಳನ್ನ ಇಟ್ಕೊಂಡಿರ್ತಾರೆ. ಅವ್ರದ್ದೊಂದು ವಿಶೇಷವಾದಂಥ ಗುಣ ಏನಪ್ಪ ಅಂದರೆ, ಯಾವುದಾದ್ರೂ ಮಗು ಬಂದು ನಾನು ಪೆನ್ ಮರ್ತು ಬಂದುಬಿಟ್ಟಿದ್ದೀನಿ ತಾತ ಕೊಡಿ ಒಂದು ಪೆನ್ನು ಅಂದರೆ ಪೆನ್ ಕೊಡ್ತಿರ್ತಾನೆ. ದುಡ್ಡು ಕೇಳ್ತಿರ್ತಾರಲ್ಲ, ಒಂದು ಮಾತು ಹೇಳ್ತಿರ್ತಾನೆ, ನಿನಗೆಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂತ ಗೊತ್ತಾದ್ಮೇಲೆ ನಿನ್ನ ಹತ್ರ ದುಡ್ಡು ಇಸ್ಕೊತೀನಿ ಹೋಗು ಅಂತಿರ್ತಾನೆ. ಮಕ್ಕಳು ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ಖುಷಿ ಅಲ್ವಾ, ಓಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಯಾರು ವಾಪಸ್ಸೇ ಬರಲ್ಲ. ಅವನಿಗೇನು ಬೇಜಾರಿಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನಾನು ಅಂತ ಖುಷಿ ಆತನಿಗೆ. ಆತನ ಹೆಂಡತಿ ತಂಗಮ್ಮ ಅಂತೇಳಿ, ಆಕೆಗೆ ಬೇಜಾರು. ಏನು ಬಂದವ್ರಿಗೆಲ್ಲ ಈ ರೀತಿ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಪುಕ್ಷಟ್ಟೆ ಕೊಡ್ತಾ ಹೋಗ್ಬಿಟ್ರೆ ಜೀವನ ನಡೆಯೋದು ಹೇಗೆ? ನಕ್ಕು ಪೆರಿಯ ಸ್ವಾಮಿ ಸುಮ್ಮನಾಗ್ತಾನೆ. ದೇವ್ರ ಎದುರುಗಡೆ ಕೂತಿದ್ದೀವಿ, ದೇವ್ರು ನಡೆಸ್ತಾನೆ ಅಂತ. ಸುಮಾರು 20 ವರ್ಷ ಈ ರೀತಿ ನಡೆಸ್ತಾನೆ. ಅವಾಗ ಹೆಂಡ್ತಿ ಹೇಳ್ತಾರೆ, ನೋಡಿ ನೀವು 3,000 ಜನರಿಗೆ ಈ ಥರ ಪೆನ್ ಕೊಟ್ಟಿದ್ದೀರಿ, ಅಲ್ಲಿಗೆ 10 ರೂಪಾಯಿ ಲೆಕ್ಕ ಹಿಡಿದ್ರು 30,000 ರೂಪಾಯಿ ನೀವು ಪೆನ್ ಕೊಟ್ಟಿದ್ದೀರಿ, ಏನು ಉಪಯೋಗ ಆಯ್ತು ಹೇಳಿ. ಆತ ಹೀಗೆ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ಗಲ್ಲಿ ಒಳಗಡೆ ದೇವಸ್ಥಾನದ ಎದುರುಗಡೆ ರಥ ಬೀದಿಯಲ್ಲಿ ಒಂದು ಕಾರ್ ಬಂದು ನಿಲ್ಲತ್ತೆ. ಪೆರಿಯ ಸ್ವಾಮಿಯಲ್ಲಿ ಹುಡುಕೊಂಡು ಬರ್ತಾರೆ. ಜನ ನೋಡ್ತಾರೆ, ದೊಡ್ಡ ಕಾರು ಯಾರೋ ಬಂದಿರೋದು. ಎಲ್ಲಿದ್ದಾರೆ ಪೆರಿಯ ಸ್ವಾಮಿ? ಬಂದವನೇ ಆ ವ್ಯಕ್ತಿ ಕಾಲು ಹಿಡಿತಾನೆ. ಯಾರು ನೀನು? 18 ವರ್ಷಗಳ ಹಿಂದೆ ನನ್ನ ಮ್ಯಾಥಮೆಟಿಕ್ಸ್ ಪೇಪರು ಬರೆಯೋದಿತ್ತು, ನನ್ನ ಹತ್ರ ಪೆನ್ ಇರಲಿಲ್ಲ. ಅವಾಗ ನಾನು ನಿಮ್ಮ ಹತ್ರ ಬಂದು ಪೆನ್ ಇಸ್ಕೊಂಡು ಹೋದೆ. ದುಡ್ಡು ಎಷ್ಟು ಕೊಡಲಿ ಅಂತ ಕೇಳಿದಾಗ ನಿನಗೆ ಎಷ್ಟು ಮಾರ್ಕ್ಸ್ ಬರ್ತಾವೋ ಅದನ್ನು ನೋಡ್ಕೊಂಡು ನಾನು ನಿನ್ನ ಕಡೆ ದುಡ್ಡು ಇಸ್ಕೊತೀನಿ ಹೋಗು ಅಂತ ಹೇಳಿದ್ರಿ. ಈಗ ಅದನ್ನು ಕೊಡಕ್ಕೆ ಬಂದಿದ್ದೀನಿ. ತಾತನ ಕಣ್ಣಲ್ಲಿ ನೀರು ಬರ್ತವೆ. ಆತ ಸೂಟ್ನಲ್ಲಿ ಜೇಬಿನಿಂದ ಒಂದು ಚೆಕ್ಕನ್ನು ತೆಗಿತಾನೆ. ಹೇಳ್ತಾನೆ, ಅವತ್ತು ನೀವು ಪೆನ್ ಕೊಟ್ಟಿದ್ದರಿಂದ ಇವತ್ತೊಂದು ದೊಡ್ಡದಾದಂಥ ಸಾಫ್ಟ್ವೇರ್ ಕಂಪ್ನಿ ಓನರ್ ನಾನು. ಪೆನ್ನಾ ಟೆಕ್ನಾಲಜೀಸ್ ಅಂತ ಒಂದು ದೊಡ್ಡ ಕಂಪ್ನಿಯನ್ನು ಮಾಡಿದ್ದೀನಿ. ಅವತ್ತು ನೀವು ಪೆನ್ ಕೊಡದೆ ಹೋದ್ರೆ ನಾನು ಬರೆಯೋಕ್ಕಾಗ್ತಿರಲ್ಲ, ತಗೊಳ್ಳಿ ಅಂತ ಚೆಕ್ ತೆಗೆದು ನೋಡ್ತಾನೆ, 10 ಲಕ್ಷ ರೂಪಾಯಿಗಳು. ತಾತ ಹೇಳ್ತಾನೆ, ಆಗಲಿ 80 ವರ್ಷ ಪೆರಿಯ ಸ್ವಾಮಿಗೆ 10 ರೂಪಾಯಿ ಪೆನ್ ಕೊಟ್ಟಿದ್ದೆ, ನೀನು 10 ಲಕ್ಷ ಕೊಡ್ತಾ ಇದೆಯಲ್ಲ. ಅವತ್ತು ನಿಮ್ಮ 10 ರೂಪಾಯಿ ಬಂಡವಾಳ ಹೂಡಿದ್ರಲ್ಲ, ಅದರ ಲಾಭ ಸೇರಿ ಈಗ ನಿಮಗೆ ಬಂದಿದೆ, ಇದನ್ನ ಇಟ್ಕೊಳ್ಳಿ ಅಂತ. ಮಾರನೇ ದಿವಸ ತಮಿಳುನಾಡಿನ ಎಲ್ಲ ಪೇಪರ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿಬಿಡುತ್ತೆ. ಸುದ್ದಿ ಆದ ತಕ್ಷಣ ಎಂಥ ಕೋಲಾಹಲ ಆಗಿಬಿಡತ್ತೆ ಅಂದರೆ, ಯಾರ್ಯಾರು ಈತನ ಬಳಿ ಪೆನ್ನನ್ನು ಇಸ್ಕೊಂಡು ಹೋಗಿದ್ರು ಅದರಲ್ಲಿ ಅವನೊಬ್ಬ AS ಆಫೀಸರ್ ಆಗಿರ್ತಾನೆ, ಇನ್ಯಾವನೊಬ್ಬ ಪ್ರೊಫೆಸರ್ ಆಗಿರ್ತಾನೆ, ಇನ್ಯಾವನೊಬ್ಬ ಡಾಕ್ಟರ್ ಆಗಿರ್ತಾನೆ, ಅವನೊಬ್ಬ ವಕೀಲಾಗಿರ್ತಾನೆ. ಈತನ ಮನೆಯ ಮುಂದೆ ಕ್ಯೂ ಹಚ್ಚಲಿಕ್ಕೆ ಶುರು ಮಾಡ್ತಾರೆ. ಬಂದವರೆಲ್ಲ ತಮ್ಮ ಋಣವನ್ನು ತೀರಿಸುವ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿ ಮೋಟಿವೇಟ್ ಮಾಡಿದರೆ ಜಗತ್ತೇ ಬದಲಾಗತ್ತೆ. ನಮ್ಮಲ್ಲಿ ನಿಸ್ಪೃಹತೆ ಇದ್ದರೆ, ನಿರಪೇಕ್ಷತೆ ಇದ್ದರೆ ದೇವರು ಹುಡುಕೊಂಬಂದು ನಮ್ಗೆ ಸಹಾಯ ಮಾಡ್ತಾನೆ. ಇವತ್ತಿಗೂ ನೀವು ಮಧುರೈ ಮೀನಾಕ್ಷಿ ಟೆಂಪಲ್ ಹತ್ರ ಹೋದರೆ ಪೆನ್ ಸೆಂಟರ್ ಅಂತ ಅಂಗಡಿ ಇದೆ, ಒಂದ್ಸಲ ಹೋಗಿ ಮಾತಾಡಿಸಿ ಬನ್ನಿ.